ನಾಯಿಸ್ನಾ ಹೋಟೆಲ್. ಚಿಕನ್ ತಮ್ಕಾ ಮುರ್ಕ್ ಇದು ನೋಡಿ, ಬಾಪಾ ಮಚ್ ಇದು ಮೀನು, ಆಮೇಲೆ ಇದು ಚಿಕನ್ ಚಿಟ್ಟಿನಾಡು. ನಮಸ್ಕಾರ. ಸೊ ನಾನದೀನಿ ಕೋಲ್ಕತ್ತಾ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಲ್ಲೊಂದು 2 ದಿನ ಇರ್ತೀನಿ. ಸೊ ನೋಡೋಣ ಆದ್ರೆ ಫುಡ್ಗಳ ಟೇಸ್ಟ್ ಮಾಡೋಕ್ಕೆ ಟೈಮ್ ಇದ್ರೆ. ಸೊ ಮೋಸ್ಟ್ಲಿ ಡೌಟ್ ಅನ್ಸಾಗ್ತದ, ಅಕಸ್ಮಾತ್ ಏನಾದ್ರು ಟೈಮ್ ಇದ್ರೆ ಸೊ ಒಂದಿಷ್ಟು ಹೋಟೆಲ್ನ ಕವರ್ ಮಾಡಿ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಬರ್ರಿ ಮಜಾ ಮಾಡೋ ಮತ್ತಿಲ್ಲೇ. ನಾಯಿಸ್ನಾ ಹೋಟೆಲ್. Next time we'll go for a dinner in this hotel. Yes, sir. You have channel as well. You have YouTube channel. What channel? ಹಂಗ್ರಿ ಸೌಂಡ್ ನೋಡಿ, ಹಳೆ ವಿಂಟೇಜ್ ಕಾರ್ಗಳು, ಬ್ರಿಡ್ಜ್ಗಳು. ಈ ಬ್ರಿಡ್ಜಿಗೆ ಹೋಗ್ಬೇಕು. ಆಮೇಲೆ ಈ ಟ್ರೈನು ಸೊ ವಿಚಾರಿಸ್ಬಿಟ್ಟಿದ್ದಕ್ಕೆ ಹೋಗಬೇಕು. ಸಾಕಾಗಿದೆಯಲ್ಲ. ಇದು ಲಿಫ್ಟ್ ವಿಶೇಷ ಏನು ಗೊತ್ತಾ, ನಂದು ರೂಮ್ ಇರೋದು 3rd ಫ್ಲೋರಲ್ಲಿ, ನಾನು 5th ಫ್ಲೋರ್ ಓದ್ತೀನಿ. ಓಕೆ, ಹೋಗಲ್ಲ. ಈಗ ನೋಡಿ, ಇದು ಆದ್ರೂ 5th ಫ್ಲೋರಿಗೆ ಹೋಗಲ್ಲ. ಸೊ ನಂದು 3rd ಫ್ಲೋರ್ ಇದೆಯಲ್ಲ, 3rd ಫ್ಲೋರಿಗೆ ಹೋಗುತ್ತೆ. ಸೊ ಹಂಗೆ ಇದು ನೋಡಿ, ಸೂಪರ್. ನೋಡಿ, ಕಾರ್ಡ್ ತೋರಿಸ್ಬೇಕು ಅಂದ್ರೆ ಓಪನ್ ಆಗುತ್ತೆ. ನೋಡಿ, ಬ್ಲೂ ಬಂತು. ಸೊ ನಿಮಗೆ ಗೊತ್ತೇ ಇರುತ್ತೆ, ಇದು ಹಾಕಿದ್ರೆ ಲೈಟ್ ಬರುತ್ತೆ. ಓಕೆ, ಸೊ ನಮಗೆ ಕೊಟ್ಟಿರುವಂಥ ರೂಮು ಐಬಿಸ್ ರಾಜಾರತ್. ಮಸ್ತ್ ಅದಲ್ಲ. ಟಿವಿ ಇದು ಮಸ್ತ್ ಜಾಗ. ಇದೇನು ಟೇಬಲ್ ಕುರ್ಚಿನೋ ಏನು ಗೊತ್ತಿಲ್ಲ. ಕುಡಿಯೋಕೆ ನೀರು ಅದಾವು. ಸೊ ನಿಮಗೆ ಕಾಫಿ ಗಿಫಿ ಕೊಡಂಗಿದ್ರೆ ಇಲ್ಲೇ ನೀರು ಕಾಯಿಸ್ಕೊಂಡು ಬ್ಲ್ಯಾಕ್ ಕಾಫಿ ಅದು ಕುಡಿಬೋದು. ನಮ್ಮ ಮಸ್ತ್ ಅಂದರೆ ಇಲ್ಲಿ ಇದು ಸಿಕ್ಕದ, ಏನು ಬೀಫ್ ಮಸ್ತ್ ಅದಲ್ಲ. ಸೊ ನಾವು ಹೋದ್ವಿ ಕೋಲ್ಕತ್ತಾದಾಗ ಐಬಿಸ್. ಸೊ ರಾಜಾರತ್ ಅಂತ ಒಂದು ಏರಿಯಾ ಬರುತ್ತೆ, ಅಲ್ಲಿ ಐಬಿಸ್ ಹೋಟೆಲ್. ಹಾಯ್, ಹಲೋ, ನಮಸ್ಕಾರ. ಹೆಂಗೆ ಅದರಿ? ಸೊ ನಾವು ನೋಡ್ರಿ ಇವತ್ತು ಕೋಲ್ಕತ್ತಾದಾಗ ಸೋನೆಟ್ ಅಂತ ಬರ್ತದೆ, ಸೋನೆಟ್ ಅಂತ. ಅಲ್ಲಿ ಇವತ್ತು ನಾವು ಬಫೆಟಿಗೆ ಬಂದೀವಿ. ಓಕೆ, ಇಲ್ಲಿ ಮಸ್ತ್ ಇರ್ತಂತ ವೆಜ್ ನಾನ್ ವೆಜ್ ಎಲ್ಲ. ಹಂಗಾಗಿ ಇಲ್ಲೇ ತಿನ್ನಕ್ಕೆ ಬಂದೀವಿ. ಮಸ್ತದ ದೊಡ್ಡ ಬಿಲ್ಡಿಂಗು, ಹಂಗೆ ಊಟನೂ ಮಸ್ತ್ ಇರುತ್ತಂತ. ಸೊ ಬರ್ರಿ, ಇದು ಕೋಲ್ಕತ್ತಾಗ ಹೊಸದು. ಅಲ್ಲೆಲ್ಲೆಲ್ಲ ಬಫೆಟ್ ತಿಂದೀವಂತ, ಇಲ್ಲಾಕೆ ತಿನ್ನಬಾರ್ದು ಅಂತ ಇಲ್ಲಿ ಬಂದೀವಿ. ನೋಡ್ರಿ, ಹೋಗುಮಂತ ಮಸ್ತ್ ಮಜಾ ಮಾಡಿ ಬ್ಯಾಟಿಂಗ್ ಮಾಡೋ. ನೋಡ್ರಿ, ಒಳಗೆ ಮಸ್ತ್. ಮೋಸ್ಟ್ಲಿ ಇದು 3 ಸ್ಟಾರ್ ಆ್ಯಂಡ್ 5 ಸ್ಟಾರ್ ಹೋಟ್ಲಿದು, ಅದ್ರೊಳಗೆ ಬಫೆಟ್ ಐತಿ. ಸರ್, ಥ್ಯಾಂಕ್ ಯು. ಏನು ಬಿಡೋದು, ಗೋಡೆ ಎಲ್ಲ ಸೋರಾಗ್ತದೆ ನಾನು ಅನ್ಕೋತೀನಿ. ನೋಡ್ರಿ, ಇಲ್ಲಿ ಫಾಲ್ಸ್ ಮಾಡ್ಯಾರ ಅವ್ರು ಮ್ಯಾಲ್ ಬಾಡಿಯಿಂದ. ನೋಡ್ರಿ, ಅಯ್ಯೋ ರಾಮ, ಯಾರಪ್ಪ ಇವ ಆರ್ಕಿಟೆಕ್ಟು, ಮಸ್ತ್ ಮಾಡ್ಯಾರಲ್ಲ ನೋಡಿ.
ಗೋಡೆಯ ಮೇಲೆ ಉದ್ಭವವಾದಂಥ ಜಲಪಾತ, ಮಾನವ ನಿರ್ಮಿತ ಜಲಪಾತ. ಸೂಪರ್ ಡೂಪರ್ ಬಫೆಟ್ ಬಂದಿದೆ. ಪೇರು ಹಣ್ಣಿನ ಉಪ್ಪಿನಕಾಯಿ ಮತ್ತು ಚೆನ್ನ ದಹಿ ವಡ ನೋಡಿ, ಪಠಾಣಿ, ಆಮೇಲೆ ಏನೇನೇನೋ ಇದರಲ್ಲಿ ಏನು ಗೊತ್ತಿಲ್ಲ. ಆಮೇಲೆ ಚೆನ್ನಾಗಿದೆ ಪಾಪಡಿ ಚಾಟ್, ಗಾರ್ಲಿಕ್ ಬ್ರೆಡ್, ಸೊ ಎಲ್ಲ ಸೂಪ್ ಇದೆ. ಒನ್ ಆಫ್ ದ ಬೆಸ್ಟ್ ಹಕ್ಕ ನೂಡಲ್ಸ್ ಜೊತೆ ಗಾರ್ಲಿಕ್ ಸಾಸ್, ಪನ್ನೀರ್ ನೋಡಿ ಹೆಂಗಿದೆ ರಿಚ್ ಆಗಿ. ಹಾಂ, ಸೊ ನಾವಿದ್ದೀವಿ ಸೋನೆಟ್ ಅಂತ. ಓಕೆ, ಇದು ಮಶ್ರೂಮ್ ಮಟರ್ ಮಸಾಲ, ಆಮೇಲೆ ಕಾಶ್ಮೀರಿ ಆಲೂದಮ್, ದಾಲ್ ಮಖನಿ. ಇದು ನೋಡೋಣ ನಾನ್ ವೆಜ್ ಪ್ಲೇಯರ್ಗೆ ಮಸಾಲ ಪೀಸ್ಗಳಂತ ಅದ್ಭುತ. ಆಮೇಲೆ ವೆಜಿಟಬಲ್ ಫ್ರೈಡ್ ರೈಸ್ ನೋಡಿ, ಚಿಲ್ಲಿ ಫಿಶ್, ಚಿಕನ್ ದಮ್ಕಾ ಮುರ್ಕ್, ಇದು ನೋಡಿ ಬಾಪಾ ಮಚ್, ಇದು ಮೀನು. ಆಮೇಲೆ ಇದು ಚಿಕನ್ ಚಿಟ್ಟಿನಾಡು. ಆಮೇಲೆ ಎಲ್ಲ ರೋಟಿ ಇದೆ. ಇದೆಲ್ಲ ನೋಡಿ ಆಮ್ ತೇಲು, ಗೊಚೂರರ್ ಆಚಾರ್, ರಸೂನರ್ ಆಚಾರ್, ಕರ್ಮನಗರ್ ಚಟ್ನಿ. ಆಮೇಲೆ ಇದೆಲ್ಲ ಸ್ವೀಟ್ಸ್ ನೋಡಿ, ಸ್ವೀಟ್ಸು ಏನೇನು ಇಟ್ಟಿದ್ದಾರೆ ನೋಡಿ, ಕಾರ್ಮಲ್ ಕಸ್ಟರ್ಡು, ಕಾಫಿ ಕಸ್ಟರ್ಡು, ರೆಡ್ ಅಂತೆ. ಆಮೇಲೆ ನೋಡಿ ಸಲಾಡ್, ಲೆಮನ್ ಟಾರ್ಟ್. ಏನು ಬ್ರೋ ಸ್ವೀಟಲ್ಲೂ? ಹಾಂ, ನಾನು ಸ್ವೀಟಲ್ಲೂ ನಾನ್ ವೆಜ್ ಇದೆ ಫಸ್ಟ್ ಟೈಮ್ ಕೇಳ್ತಿರೋದು. ನೋಡಿ ನೋಡ್ಕೊಂಡು ಏನು ಗುರು ಇದು ಒಳ್ಳೆ ಡಿಸೈನ್ ಇಟ್ಟಿದ್ದಾರೆ. ನಾನು ಇಲ್ಲ, ಇದು ತಿನ್ನೋ ಬ್ರೆಡ್ ಗುರು ಇದು ನೋಡಿ. ಇದು ಎಳ್ಳು ನೋಡಿ ಬಂದೆ ನಾನೀಗ. ಈಗ ಸಾಕಾದಾಗ ಅರೇಂಜ್ ಮಾಡಿದಾರಲ್ಲ. ಈ ಕಡೆ ಎಲ್ಲ ಕಾಳು ಕಡಿಗಳು. ಆಮೇಲೆ ಈ ಕಡೆ ಮೆಣಸಿನಕಾಯಿ. ಸೊ ನಾವಿದ್ದೀವಿ ಸೋನೆಟ್ ಅಂತ, ಸಾಲ್ಟ್ ಲೇಕ್ ಅಂತ ಒಂದು ಏರಿಯಾ ಬರುತ್ತೆ, ಅಲ್ಲಿ ಬರುತ್ತೆ ಇದು. ಸೊ 900+ ಟ್ಯಾಕ್ಸ್ ಪರ್ಫೆಕ್ಟ್. ಸೂಪರ್ ಡೂಪರ್ ಗುಲಾಬ್ ಜಾಮೂನ್, ಇಲ್ಲಿದೆ ಗರ್ಕ ಹಲ್ವಾ. ಸೊ ಮನೆಯಲ್ಲಿ ಮಾಡಿರುವಂಥ ಹಲ್ವಾ ಅಲ್ಲ ಇದು ಅಂತ ಹೆಸರು. ಪಕ್ಕದಲ್ಲೇ ಇದು ಐಸ್ ಕ್ರೀಮ್ ಎಲ್ಲ ಇಟ್ಟಿದ್ದಾರೆ. ಇವಾಗ ನಮ್ಮ ಫ್ರೆಂಡ್ ಹೇಳ್ತಿದ್ರು ಇದು ಸಿಕ್ಕಾಪಡೆ ಫೇಮಸ್ ಅಂತ. ಇದು ಸ್ವೀಟ್ ದೋಯಿ ಅಂದರೆ ಮಿಷ್ಟಿ ದೋಯಿ ಅಂತ, ಸಿಕ್ಕಾಪಡೆ ಫೇಮಸ್ ಅಂತ ಇದೆ ಇಲ್ಲಿ. ಅದಾಗಿದೆಯಲ್ಲ, ಇದು ಸಾಲ್ಟ್ ಲೇಕ್ ಅಂತ ಒಂದು ಏರಿಯಾ ಬರುತ್ತೆ ಕೋಲ್ಕತ್ತಾದಲ್ಲಿ, ಅಲ್ಲಿ ಬರೋದು ಸೋನೆಟ್ ಅಂತ. ಸಿಕ್ಕಾಪಡೆ ಚೆನ್ನಾಗಿರೋ ಗೊತ್ತಾಯಿತು. ಸ್ಟಾರ್ಟರ್ಸ್ ಎಲ್ಲ ತಿಳ್ಕೊಂಡಿರುತ್ತಿಲ್ಲ, ಇಲ್ಲೇ ಬಂದು ನನಗೆ ಆಗ್ತಾರೆ. ಸಾಕಾಗಿದೆ.